ಕೋಲಾರ ತಾಲೂಕಿನ ನರಸಾಪುರ ವೇಮಗಲ್ ಕೈಗಾರಿಕೆಗಳಲ್ಲಿ ಸ್ಥಳೀಯರಿಗೆ ಉದ್ಯೋಗ ನೀಡಿದ 2-3 ತಿಂಗಳಲ್ಲೇ ಅನೇಕರು ಕೆಲಸ ಬಿಟ್ಟು ಹೋಗುತ್ತಿರುವಂತಹ ಪ್ರಕರಣಗಳು ಹೆಚ್ಚಳವಾಗಿವೆ. ಇದಕ್ಕೆ ಪ್ರಮುಖವಾಗಿ ಕೌಶಲ್ಯ ಇಲ್ಲದಿರುವುದೇ ಆಗಿದೆ. ಅದಕ್ಕಾಗಿ ಕೌಶಲ್ಯಾಭಿವೃದ್ಧಿ ಕೇಂದ್ರ ಆರಂಭಿಸಲು 1 ಎಕರೆ ನೀಡಲಾಗಿದೆ. ಸ್ವಂತ ಹಣದಲ್ಲಿ ಒಂದು ಬಾರಿಗೆ 60 ಮಂದಿಗೆ ತರಬೇತಿ ನೀಡಲಾಗುವುದು ಎಂದು ಸಂಸದ ಎಂ ಮಲ್ಲೇಶ್ ಬಾಬು ತಿಳಿಸಿದರು. ಸಂಸದರಾಗಿ 1 ವರ್ಷ ಪೂರ್ಣಗೊಂಡ ಹಿನ್ನೆಲೆಯಲ್ಲಿ ನಗರದ ತಮ್ಮ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ತಾವು ಕೈಗೊಂಡಿರುವ ಸಾಧನೆಗಳ ಕುರಿತು ಮಾತನಾಡಿದ ಅವರು, ಕೈಗಾರಿಕಾ ಸಂಬಂಧ 2,400 ಕೋಟಿ ರೂಪಾಯಿ ವೆಚ್ಚದ ಕ್ರಿಯಾ ಯೋಜನೆ ಸಿದ್ಧವಾಗಿದೆ. ಅಪಘಾತಗಳನ್ನು ತಡೆಯುವಂತಹ ನಿಟ್ಟಿನಲ್ಲಿ ಬ್ಯಾರಿಕೇಡ್ ಹಾಕಿಸುವ ಜತೆಗೆ ಕನಿಷ್ಠ 10 ರಿಂದ 15 ಕಿಲೋಮೀಟರ್ಗೆ ಮಾತ್ರ ಎಂಟ್ರಿ ಹಾಗೂ ಎಕ್ಸಿಟ್ಗಳಿಗೆ ಅವಕಾಶ ನೀಡಲಾಗುವುದು ಹಾಗೂ ಜಿಲ್ಲೆಯಲ್ಲಿ ಹಲವಾರು ರೈಲ್ವೆ ಮೇಲು ಸೇತುವೆಗಳ ಹಾಗೂ ಅಂಡರ್ಪಾಸ್ಗಳ ನಿರ್ಮಾಣಕ್ಕೆ ಕ್ರಮ ಕೈಗೊಳ್ಳಲಾಗಿದೆ ಅಂತ ಹೇಳಿದರು. ವರದಿ ಮಾಮಿ ಪ್ರಕಾಶ್, ಎಬಿ ನ್ಯೂಸ್ ಕನ್ನಡ, ಕೋಲಾರ. ಕೊಡ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅದ್ರ ಜೊತೆ ಹುಡ್ಕೋ ಅವರು ಅದು ಒಂದು ಸ್ವಲ್ಪ CSR ಫಂಡ್ಸ್ ತರೋದು ಸ್ವಲ್ಪ ಪ್ರೋಸೆಸ್ ಇದೆ. ಅದು CSR ಒಂದು ಸರ್ಟಿಫಿಕೇಟ್ ಬೇಕು ಅಂತಾರೆ, ಅದೆಲ್ಲ ಆಮೇಲೆ ಬರೀ ಗೌರ್ಮೆಂಟ್ ಇನ್ಸ್ಟಿಟ್ಯೂಟ್ಸೇ ಇರಬೇಕು ಅಂತಾರೆ, ಗೌರ್ಮೆಂಟ್ ಅವ್ರು ಕೊಡಬೇಕಂದ್ರೆ. ಸೊ ನಿರ್ಮಿತಿ ಕೇಂದ್ರ ಆಗಿ ನಾವು CSR ಒಂದು ಸರ್ಟಿಫಿಕೇಟ್ ತೊಗೊಳಕ್ಕೆ ಹೇಳಿದ್ವಿ. ಹುಡ್ಕೋ ಕಡೆಯಿಂದ ಸುಮಾರು 8 ರಿಂದ 10 ಆ್ಯಂಬ್ಯುಲೆನ್ಸ್ ಬೇಕು ಅಂತ ಕೇಳಿದ್ವಿ. ಅದು ಮೋಸ್ಟ್ಲಿ ಅವ್ರದ್ದು ಸ್ಯಾಂಕ್ಷನ್ ಆಗುತ್ತೆ. ಆಮೇಲೆ ಗ್ಯಾಸ್ ಅಥಾರಿಟಿ ಆಫ್ ಇಂಡಿಯಾ ಲಿಮಿಟೆಡ್ ಅವ್ರ ಕಡೆಯಿಂದ RO ವಾಟರ್ಸು ಗೌರ್ಮೆಂಟ್ ಕಾಲೇಜು ಮತ್ತು ಸ್ಕೂಲ್ಸ್ಗೆ RO ಇದು ಕೂಡ ಕೇಳಿದ್ದೀವಿ. ಆಮೇಲೆ ಸೋಲಾರ್ ಅದು ಮತ್ತು ಇದು ಏನದು ಜಿಮ್ ಎಕ್ವಿಪ್ಮೆಂಟ್ಸ್ ಫಾರ್ ಓಪನ್ ಪಾರ್ಕ್ಸ್ ಕೊಡ್ತೀವಿ ಅಂತಿದ್ದಾರೆ. ಯಾವ್ಯಾವ ಪಾರ್ಕಲ್ಲಿ ಆಗಲ್ಲೋ ಅದನ್ನು ಒಂದು ಇದು ಮಾಡ್ತೀವಿ. ಮತ್ತು BEL ಭಾರತ್ ಎಲೆಕ್ಟ್ರಾನಿಕ್ ಲಿಮಿಟೆಡ್ಸ್ ಅವ್ರಿಗೂ ಒಂದು ಲೆಟ್ರ್ ಕೊಟ್ಟು RO ಪ್ಲಾಂಟ್ಸ್ ಮಾಡಿಕೊಡಿ ಅಂತ ಹೇಳಿದ್ದೀವಿ. ಅವರು ಪ್ರಪೋಸಲ್ ಹೋದ ಮೇಲೆ ಅದನ್ನು ಸ್ಟಡಿ ಮಾಡಿ ಇದು ಮಾಡ್ತಾ ಇದ್ದಾರೆ. ಮತ್ತು ಹೋಂಡಾ ಕಂಪನಿಯವರು ಮತ್ತು ಮಹೀಂದ್ರ ಏರೋಸ್ಪೇಸು ಮತ್ತು ಇವರೆಲ್ಲ ಅವರು ಏನೇನಿದೆಯೋ ಪ್ರಪೋಸಲ್ಸ್ ಕೊಡಿ ಸರ್, ನಾವು DC ಅವ್ರನ್ನ ಮಾತಾಡಿ ಇಲ್ಲಾಂದರೆ ನಮ್ಮ ಹಂತದಲ್ಲೇ ನಿಮಗೆ ಮಾಡಿಕೊಡ್ತೀವಿ ಅಂತ ಹೇಳಿದ್ದಾರೆ. ಇಷ್ಟು 1 ವರ್ಷದಲ್ಲಿ ನಾನು ಏನೇನು ಮಾಡಿದ್ದೀನೋ ಅಂತ. ಮತ್ತು MP ಲ್ಯಾಡ್ಸ್ ಅದು ಸಿದ್ಧಗಟ್ಟಾಗೆ ಪ್ರಪೋಸಲ್ ಹೋದಾಗ ಅವ್ರು ಏನಂದ್ರೆ ಅಂಬೇಡ್ಕರ್ ಭವನ್ ಕಟ್ತಾ ಇದ್ದೀವಿ, ನೀವು ಏನು ಕೊಡ್ತಿರೋ ಎಲ್ಲ ಅಂಬೇಡ್ಕರ್ ಭವನ್ ಕೊಡಿ ಅಂದರು. 50 ಲಕ್ಷ ಏನು ನಾನು ಸಿದ್ಧಗಟ್ಟ ಕೊಡ್ತೀನಿ ಎಲ್ಲ ಅಂಬೇಡ್ಕರ್ ಭವನ್ಗೆ ಹಾಕ್ಕೊಂಡಿದ್ದಾರೆ. ಮತ್ತು ಮುಳುಬಾಗಿಲಿಗೆ ಅವರು ಲೈಟಿಂಗ್ಸ್ ಬೇಕು ಅಂತ ಹೇಳಿದ್ದಾರೆ ಮುನ್ಸಿಪಾಲ್ಟಿಯಲ್ಲಿ. ಸೊ ಅವ್ರಿಗೂ 50 ಲಕ್ಷ ಮುಳುಬಾಗಿಲು ಮುನ್ಸಿಪಾಲ್ಟಿ ಅವ್ರು ಕೊಟ್ಟಿದ್ದೀನಿ. ಇನ್ನು ಬಂಗಾರಪೇಟೆ, ಮಾಲೂರು, ಕೋಲಾರ ಎಲ್ಲ ಸುಮಾರು ವರ್ಕ್ಸ್ ಹಾಕಿದ್ದೀವಿ. ಮೇಜರ್ ಒಂದು ಏನು ನಮಗೆ ಬಂಗಾರಪೇಟೆಯಲ್ಲಿ ಕೇಳಿದರೆ ಬಿಸಾನತ್ತಮ್ ಅಂತ ಏನು ಸ್ಟೇಷನ್ ಇದೆಯೋ ಬಾರ್ಡ್ರಲ್ಲಿ ಸುಮಾರು ಒಂದು ಅರ್ಧ ಕಿಲೋಮೀಟ್ರ್ ಅಷ್ಟು ರೋಡ್ ಬೇಕು. ಸುಮಾರು ಒಂದು ಬೆಳಿಗ್ಗೆ 1,500 ಜನ ಬೈಕ್ಸ್ ಎತ್ಕೊಂಡು ಹೋಗು ಅಲ್ಲಿ ಸ್ಟಾಪ್ ಮಾಡಿ ಹೋಗ್ತಾರೆ ಅಂದರು. ಅದು ರೋಡ್ ಚೆನ್ನಾಗಿಲ್ಲ, ಅದಕ್ಕೆ ಅಲ್ಲೇ ಒಂದಷ್ಟು ಮೇಜರಾಗಿ ಫಂಡ್ಸ್ ಹಾಕಿದ್ದೀವಿ. ಇನ್ನು ಮಿಕ್ಕಿದ್ದು ಐಮಾಸ್ಟ್ ಲೈಟ್ಸ್ ಏನು ಕೇಳಿದಾರೋ, ಮತ್ತು ಈಕೋ ಸ್ಮಾರ್ಟ್ ಬಸ್ ಶೆಲ್ಟರ್ಸ್ ಒಂದು 11 ಹಾಕ್ಸಿದ್ದೀವಿ. ಅದರಲ್ಲಿ ಚಾರ್ಜಿಂಗ್ ಪಾಯಿಂಟ್ಸು ಇದೆ, ಮತ್ತು ಸೋಲಾರ್ ಲೈಟ್ಸು ಇರುತ್ತೆ, CC ಕ್ಯಾಮ್ರಾನು ಇರುತ್ತೆ. ಕುಮಾರಸ್ವಾಮಿ ಬಸ್ಗಳನ್ನು ಕೊಟ್ಟಿದ್ದಾರೆ ಕೇಂದ್ರದಿಂದ, ನಮ್ಮ ಜಿಲ್ಲೆಗೆ ಬರ್ಬೋದು ಸರ್. ಸರ್ ಅದು ಇವ್ರಿಗೆ ಕೊಟ್ಟಿರ್ತಾರೆ, ಸ್ಟೇಟ್ ಗೌರ್ಮೆಂಟ್ ಕೊಟ್ಟಿರ್ತಾರೆ. ಸುಮಾರು 6,500 ಕೊಟ್ಟಿದ್ದಾರೆ. ಅದರಲ್ಲಿ ಹೆಂಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ತಾರೋ ಅದು ಸ್ಟೇಟ್ ಗೌರ್ಮೆಂಟ್ ಬಿಟ್ಟು. ಕೋಲಾರ ಡಿಪೋಗೆ ಇಷ್ಟು ಕೊಡಬೇಕು ಅಂತ ಏನಾದ್ರು ಇದ್ದಾಗ ಕೋಲಾರ ಡಿಪೋಗೆ ಇಷ್ಟು ಕೊಡ್ತಾರೆ. ಇಟ್ ನಾಟ್ ಡಿಪೆಂಡ್ಸ್.